ಹಾ, ಮೆಹಂದಿಗೆ ಕರ್ಣಗೆ ಈ ಕುರ್ತಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಆದ್ರೆ ಅವ್ರಿಗಿಷ್ಟ ಆಗುತ್ತಾ? ಗೊತ್ತಾಗ್ತಿಲ್ವಲ್ಲ. ನಿಧಿ ಬಾ. ನಿಧಿ ಇಲ್ಲಿ ನೋಡು, ಈ ಕುರ್ತಾನ ನಾನು ಕರ್ಣಂಗೆ ಅಂತ ತಂದಿರೋದು. ನೀನೇ ನೋಡ್ತಿದ್ಯಲ್ಲ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಆಮೇಲೆ ಕೈಗೆ ಸಿಕ್ಕದನ್ನ ಹಾಕೊಂಡು ಬರೋ ಥರ ಆಗ್ಬಾರ್ದು ಅಲ್ವಾ? ನಿನ್ ಮದುವೆ ಎಲ್ಲ ಫಂಕ್ಷನಲ್ಲೂ ಅವರು ಸೂಪರಾಗಿ ಕಾಣಿಸ್ಬೇಕು. ಅದಕ್ಕೆ ಮೆಹಂದಿಗೆ ಅಂತ ಈ ಕುರ್ತಾ ತಗೊಂಡ್ ಬಂದಿದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ? ಇದು ಚೆನ್ನಾಗಿಲ್ಲ ಅಂದ್ರೆ ಬೇರೆ ತಂದೀನಿ. ನೀನ್ ನೋಡ್ಬಿಟ್ಟು ಹೇಳ್ತೀಯಾ? ಅಕ್ಕ, ನೀನೇ ಸೆಲೆಕ್ಟ್ ಮಾಡೆ. ನಮ್ಮವ್ರಿಗೆ ನಾವು ಖುಷಿಯಿಂದ ಮಾಡೋ ಇಂಥ ಕೆಲಸ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಈ ಖುಷಿ ಎಲ್ಲ ಸಂಪೂರ್ಣವಾಗಿ ನಿಂದೆ ಆಗಿರ್ಬೇಕು. ಹಾಗಂತ್ಯಾ? ಸರಿ, ಹಾಗಾದ್ರೆ ನನಗೇನೋ ಇದೇ ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ತಾನೆ? ಹ್ಞೂ ಅಕ್ಕ. ಅವ್ರಿಗಿಷ್ಟ ಆದ್ರೆ ಸಾಕು. ಅವ್ರಿಗೆ ಕುರ್ತಾ ಹಾಕೊಂಡು ನಿತ್ಯ ಅವರೇ ದಿಸ್ ಇಸ್ ಗುಡ್ ಚಾಯ್ಸ್ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಇನ್ಯಾವತ್ತೂ ಕರ್ಣ ಸರ್ ನನ್ನ ಬದುಕಿಗೆ ಬರೋಕ್ಕಾಗಲ್ಲ. ನಿಧಿ, ಯಾಕೆ? ಏನಾಯ್ತು? ನೀನು ಯಾವಾಗಲೂ ಹೀಗೆ ನಗ್ತಾ ಖುಷಿಯಾಗಿರ್ಬೇಕು. ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಕ್ಕ. ಏನಾಯ್ತು ಅಂತ ಅಳ್ತಿದ್ಯಾ? ಓಹ್, ಮದ್ವೆ ಆಗಿ ನಮ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಎಷ್ಟು ದೂರ ಹೋಗೇ ಇಲ್ಲ ಅಲ್ವಾ? ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಮನ್ಸು ತುಂಬಾ ಕಷ್ಟ ಆಗ್ತಿದೆ. ಇನ್ನಿಂದ ದೂರ ಆಗೋ ನೋವನ್ನ ನಮ್ಮ ಕೈಲೂ ತಡ್ಕೊಳ್ಳೋ ಶಕ್ತಿ ಇಲ್ಲ ನಿಧಿ. ಆದ್ರೆ ಏನ್ ಮಾಡೋದು, ಜೀವನ ಅಂದ್ರೇನೆ ಹಾಗಲ್ವಾ? ಎಷ್ಟೋ ಸಲ ನನಗೂ ಅನ್ಸುತ್ತೆ ಹೆಣ್ಮಕ್ಳಿಗೆ ಯಾಕೆ ಹೀಗೆ ಅಂತ.